ಯಾರು ಇವ, ಯಾವ ದೇಶದ ಪ್ರಾಣಿ ಇವ, ಅನೇಕ ಹೆಸರು ಈ ಪ್ರಾಣಿಗೆ. ಇಡೀ ಭೂಮಿಯಲ್ಲಿ ಹರಡಿದ್ದಾನೆ. ಹೌದು, ಇಡೀ ಭೂಮಿಯಲ್ಲೇ ಹರಡಿದ್ದಾನೆ. ನಾನು ಹೋದ ಮೇಲೆ ನನ್ನ ಮಕ್ಕಳ ಎಲ್ಲಾ ಡಿಮಾಂಡ್ಗಳನ್ನು ಪೂರೈಸು. ನಾನು ಈ ಭೂಮಿ ಬಿಟ್ಟು ನಿನ್ನಲ್ಲಿಗೆ ಬರುತ್ತಿದ್ದೇನೆ. ಇಲ್ಲ, ಓ ಪ್ರಿಯಸಿ, ಓ ನನ್ನ ಪ್ರಾಣಕಾಂತೆ. ಸಾಯಲ್ಲ. ಅಯ್ಯೋ, ನಾನು ಸತ್ತೆ. ಅಯ್ಯೋ, ಇವಳು ನಿಜವಾಗ್ಲೂ ಸತ್ಯ ಬಿಟ್ಲು ಪ್ರಾಣಕಾಂತೆ. ಅಪ್ಪ 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 ಅಪ್ಪ, ಡೊಳ್ಳು ಹೊಟ್ಟೆ ದಪ್ಪ ಮೀಸೆ ನಮ್ಮ ಅಪ್ಪ, ಡೊಳ್ಳು ಹೊಟ್ಟೆ ದಪ್ಪ ಮೀಸೆ ನಮ್ಮ ಅಪ್ಪ, ತಕಳು ಮಂಡೆ ಮುಂಗೋ ಪಿಷ್ಟ ಈ ಅಪ್ಪ, ತಕಳು ಮಂಡೆ ಮುಂಗೋ ಪಿಷ್ಟ ಈ ಅಪ್ಪ. No, there is no mummy. I am only daddy and mummy. ಕೆಲವೊಮ್ಮೆ ನ್ಯೂಟ್ಯಾಂಬೋ, ಕೆಲವೊಮ್ಮೆ ಹಿಟ್ಲರ್. ಸೂರ್ಯ ಮುಳುಗುವ ಮೇಲೆ ಇವನು ಮನೆಗೆ ಬರುವ, ಸೂರ್ಯ ಮುಳುಗುವ ಮೇಲೆ ಇವನು ಮನೆಗೆ ಬರುವ, ಸೂರ್ಯ ಇಳುವ ಮುಂಚೆ ಇವನು ಬಾಗಿಲು ಬಡಿವ. ಮಾತು 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 ಮಾತಿಗೆ ಇವನದೇ ಸಿಟ್ಟು, ಬೈತಾನೆ ಇರ್ತಾನೆ ಯಾವ ಹಿಟ್ಟು ಬಾಲ ಹಿಟ್ಟು. ಓಲೆ ಕಂದ, ನನ್ ಮುದ್ದು ಕಂದ, ನೀನ್ ನಿನ್ನ ಅಣ್ಣ ಕಂದರ ಬುದ್ಧಿ ಕಲಿಬೇಡ. ನೀನ್ ನನ್ ಜಾಣ ಕಂದ ಅಲ್ಲ. ಅಪ್ಪ 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 ಅಪ್ಪ. ಅಯ್ಯೋ, ಅದು 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 ಏನದು? ಅದು ನನಗೆ ಸಿಗರೇಟ್ ಬೇಕು. ಸಿಗರೇಟ್? ಸಿಗರೇಟ್. ಅದನ್ನೆಲ್ಲ ನಾವು ಖರೀದಿಸಬಾರ್ದು ಪುಟ್ಟ. ಅಯ್ಯೋ, ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಗೊತ್ತಾ? ನಾ ಸಿಗರೇಟ್ ಇಲ್ಲದೆ ಕಕ್ಕುಸಿಗೂ ಹೋಗುದಿಲ್ಲ. ಅಪ್ಪ, ನಂಗೆ ಗಾಡಿ ಬೇಕು. ಹಾ ಮಗನೇ, ನೀನ್ ಸಣ್ಣದಿರಾಗ ಕೊಡ್ಸಿದ್ನಲ್ಲ ಅದೇ 3 ಚಕ್ರ. ಅದಲ್ಲ, ನಂಗೆ ನಿಜ ಗಾಡಿನೇ ಬೇಕು. ಖಂಡಿತ. ಅದಕ್ಕೆ ಸ್ವಲ್ಪ ನೀರ್ ಹಾಕುವ, ಮತ್ತೆ ನೀರ್ ಹಾಕುವ, ಇನ್ನು ಸ್ವಲ್ಪ ನೀರ್ ಹಾಕುವ. ಆಗ ನೀರು ಇಷ್ಟು ದೊಡ್ಡದಾಗುತ್ತೆ, ಎಲ್ಲರೂ ಸೇರ್ಕೊಂಡು ಸುತ್ತಾಗ. ಅಪ್ಪ, ನಂಗೆ ನೈಟ್ ಔಟ್ ಹೋಗ್ಬೇಕು. ಆಯ್ತಾ ಊಟ? ಬಾ ಹೋಗ ಬಾ. ನಿಮ್ ಜೊತೆ ಅಪ್ಪ, ಮತ್ತೆ ನನ್ ಬಾಯ್ ಫ್ರೆಂಡ್ ಜೊತೆ. ಬಾಯ್ ಫ್ರೆಂಡ್ ಯಾಕೆ? ನಾನೇ ಇದ್ದೀನಲ್ಲ, ನೋಡು ನಾನ್ ಕೂಡ ಕುಣಿತೀನಿ ನೋಡು. ನೀನ್ ನನ್ನ ಪತಾನೆ. ಹೌದು, ನಾನೇ ನಿನ್ನಪ್ಪ. ತೆಗಿ ತೆಗಿ ಕಾಸು ತೆಗಿ. ಅಪ್ಪ ಅಪ್ಪ, ನಂಗೆ iPhone 16 ಬೇಕು. ಐಫೋನ ನಿಂಗೆ ನಾನು 120 ರೂಪಾಯಿ ಕೊಟ್ಟಿದ್ನಲ್ಲ, ಹೋಗು ತಗೋ. 120 ರೂಪಾಯಿ ಅಲ್ಲಪ್ಪ, 1 ಲಕ್ಷ. 1 ಲಕ್ಷನ? 1 ಲಕ್ಷದಲ್ಲಿ 100 ದನಗಳು ಬರುತ್ತೆ ಗೊತ್ತಾ? ಲೀಟರ್ ಗಟ್ಟಲೆ ಹಾಲು ಸಿಗುತ್ತೆ. ಅಷ್ಟೊಂದು ಹಾಲು ತಗೊಂಡು ನಾವೇನ್ ಮಾಡೋಣ? ಅಷ್ಟೊಂದು ಹಾಲಲ್ಲಿ ನಾವೆಲ್ಲ ಸೇರ್ಕೊಂಡು ಸ್ವಿಮ್ಮಿಂಗ್ ಮಾಡುವ. ಶ್ರೀನಾಂಟಿ ಜೊತೆ. ಅವಳು ನನ್ನ ಬಾಲ್ಯದ ಸ್ನೇಹಿತೆ, ನನ್ನ ಬಾಲ್ಯದ ಪ್ರಾಣಕಾಂತೆ. ಇಷ್ಟು ದಿನ ಕದ್ದು ಮುಚ್ಕೊಂಡು ಓಡಾಡ್ತಿದ್ವಿ, ಇನ್ ಮುಂದೆ ಅವಳೇ ನಿಮ್ ತಾಯಿ. ಯಾಕೆ ನಾನು ಇನ್ನೊಂದು ಮದುವೆ ಆಗ್ಬಾರ್ದಾ? ಮೊದ್ಲು ನಮ್ ಡಿಮಾಂಡ್ ಪೂರೈಸು, ಆಮೇಲೆ ಬೇಕಿದ್ರೆ ಮದ್ವೆ ಆಗೋದು. ಹಾಗಾದ್ರೆ ನಿಮ್ ಡಿಮಾಂಡ್ಸ್ ನ ಪೂರೈಸ್ಲಿಕ್ಕೋಸ್ಕರ ನನ್ನ ನಾನೇ ಮಾಡ್ಕೊಳ್ಳ. ಶಬಾಷ್. ಅಪ್ಪ ಬೇಕಾ ಅಪ್ಪ, ಇವ ಎಷ್ಟು ಒಳ್ಳೆಯವನಪ್ಪ. ಅಪ್ಪ ಬೇಕಾ ಅಪ್ಪ, ನಿಜಕ್ಕೂ
ನಮ್ಮ handsome ಅಪ್ಪನ ನಿನ್ನಾಗಿಸ್ಕೊಳ್ಳಿ. ನಂಗಾಗ್ಬೇಕು ನಿಮ್ಮಪ್ಪ. ನಮ್ಮ ಮನೆಯಲ್ಲಿ ನನ್ ಸ್ವಂತ ಅಪ್ಪ ಇದ್ದಾರೆ. ನನ್ ಮಮ್ಮಿ ಗಂಡ. ಇರ್ಬೋದು, ಆದ್ರೆ ನನ್ ಮಕ್ಳು ತಂದೆ ತರ ಅಲ್ಲಲ್ಲ, ಅಂದ್ರೆ ನನ್ ತರ ಅಲ್ಲಲ್ಲ. ಅದ್ ಸರಿ, ನೀವ್ ನೋಡಕ್ ಯಾರ್ ತರ? I'm beautiful, right? Of course, ನನ್ ಅಪ್ಪನ್ ತರ. ಬ್ಯೂಟಿಫುಲ್ ಅಂತ ಬ್ಯೂಟಿಫುಲ್ ಬಂದ್ಬಿಟ್ಟು ಯು ಫೂಲ್ ಯೋರ್ ಡ್ಯಾಡಿ ಫೂಲ್. ಹಾ, ನಿಂಗೊಂದು ಸೀಕ್ರೆಟ್ ಹೇಳ್ತೀನಿ ಕೇಳು. ನಮ್ಮಪ್ಪ ಏನಾದ್ರೂ ನಿನ್ನಪ್ಪ ಆಗಿದ್ರೆ ನೀನಿನ್ನು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೆ. ಸರಿ, ಈಗ್ಲೇ ನಿಮ್ಮಪ್ಪನ ದೂರ ಮಾಡು, ನಮ್ಮಪ್ಪನ ಪರ್ಚೇಸ್ ಮಾಡು. ಆಗ ನಿನಗೂ ಖುಷಿ, ನಮಗೂ ಖುಷಿ. ಅಷ್ಟೇ ಅಲ್ಲ, ನಿಮ್ ಮನೇಲಿರುವ ನಿಮ್ಮ ಅಮ್ಮನಿಗೂ ಖುಷಿ. ಏನಂತೆ? ಅಕ್ಕ ಅಕ್ಕ ಬನ್ನಿ ಅಕ್ಕ. ಅಯ್ಯೋ ಅಣ್ಣ, ಇಲ್ಲಿ ಅಣ್ಣ. ಅಯ್ಯೋ, ಇವ್ರೇನ್ ಮುಖ ಮುಚ್ಕೊಂಡಿದ್ದಾರೆ. ಹಾ, ನಮ್ಮಪ್ಪನ ನಮ್ಮ ಮಮ್ಮಿ ತರ ನಯ ನಾಜುಕಿಂದ ನೋಡ್ಕೊಂಡಿದ್ದೇವೆ. ನಯಾನಾಜುಕ ಇಂಥ ಡ್ಯಾಡಿ ನಮ್ಮ ಮಮ್ಮಿ ಯಾವಾಗ್ಲೂ ಡಿವೋರ್ಸ್ ಕೊಟ್ಟಿದ್ದಾರೆ. ನಮ್ಗೆ ಪೌರುಷ ಇರೋ ಡ್ಯಾಡಿ ಬೇಕು. ಹೋಗಿ ತಗೊಂಡೋಗಿ ಶೋಕೇಸ್ ಅಲ್ಲಿ ಇಡಿ. ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. Please ಅಣ್ಣ, ಅಣ್ಣ. ಅಯ್ಯೋ. ಅಯ್ಯೋ. ಈ ನಮ್ಮ ಅಪ್ಪನ ಯಾರು ಕೊಂಡ್ಕೊಳ್ತಿಲ್ವಲ್ಲ. ನಿಮ್ಮ ಅಪ್ಪನ್ನ ನಾನ್ ಪರ್ಚೇಸ್ ಮಾಡ್ಬೋದಾ? ಹಾ, 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 ಹಾ. ಖಂಡಿತ ಖಂಡಿತ ಖಂಡಿತ. ಅದಕ್ಕೆ ಅಲ್ವಾ ಅವರನ್ನು ಮಾರ್ಕೆಟ್ ಅಲ್ಲಿ ಇಟ್ಟಿರೋದು. ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಫೀಚರ್ಸ್ ತಿಳ್ಕೊಳ್ಳಿ. ಫೀಚರ್ಸ್ ಅಪ್ಪ ಅನ್ನೋ ಜೀವನೇ ಸ್ಪೆಷಲ್ ರೀ. ಅವನನ್ನ ಬಿಟ್ಟು ನಂಗೆ ಯಾವ ಫೀಚರ್ಸ್ ಬೇಡ. ಓ, ಸೋ ಸ್ವೀಟ್, ಸೋ ಇಂಪ್ರೆಸಿವ್. ಇಂಪ್ರೆಸಿವ್ ಅಂತ ಇಂಪ್ರೆಸಿವ್ ಬೇಕಿದ್ರೆ ಆಮೇಲೆ ಮಾಡ್ಕೋ. ಮೊದಲು ಈ ಪ್ರಾಣಿಗೆ ಬೆಲೆ ಕಟ್ಟು. ಆದ್ರೆ ಅಪ್ಪ ಅನ್ನೋ ಜೀವಿ ಎಷ್ಟು ಮುಗ್ಧ, ಎಷ್ಟು ಪವಿತ್ರ. ಅವನನ್ನ ಪರ್ಚೇಸ್ ಮಾಡೋದ್ ಬಿಡಿ, ಅವನಿಗೆ ಬೆಲೆ ಕಟ್ಟಕ್ಕೂ ಆಗಲ್ಲ. ಈ ಪವಿತ್ರ ಹಬ್ಬನ ನೀನೇ ಇಟ್ಕೋ. ನಿನ್ ಪುರಾಣ ಮುಗಿದ್ರೆ ಸೆಟಲ್ಮೆಂಟ್ ಮಾಡಲ್ವಾ? ಅಪ್ಪನ್ ಬೆಲೆ ಗೊತ್ತಿಲ್ಲದೆ ನೀವೆಲ್ಲ ಈ ತರ ಮಾತಾಡ್ತಿದ್ದೀರ. ನೀ ನನ್ನ ಅಪ್ಪನ್ ಮುಂದೆ ನಂಗೆ ಯಾವ ಆಸ್ತಿನೂ ದೊಡ್ಡಲ್ಲ. ಹೈ, 3 ಕೋಟಿ. 3 ಕೋಟಿನ ತಂಗಿ ಈ ಹಬ್ಬನ ನೀನೇ ಇಟ್ಕೋ. ಇಲ್ಲಿ ನೀವೇನೋ ನನ್ನ ಪರ್ಚೇಸ್ ಮಾಡ್ಕೊಂಡ್ರಿ, ಆದ್ರೆ ನನ್ನ ಮಕ್ಕಳಿಗೆ ನಾನಿಲ್ದೆ ತುಂಬಾ ಕಷ್ಟ ಆಗ್ಬೋದು. ನಿಮ್ಮ ಅಭ್ಯಂತರ ಏನಿಲ್ಲದಿದ್ರೆ ಅವರನ್ನು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾ? ಅಯ್ಯೋ ಅಪ್ಪ, ನೀವಿನ್ನು ನಿಮ್ಮ ಮಕ್ಕಳ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಅವರಿನ್ನು ಸುಖದ ಜೀವನ ನೋಡ್ತಾರೆ. ಅವರ ಹತ್ರ ಈಗ ತುಂಬಾ ಹಣ ಉಂಟು. ಆದ್ರೆ ಅವರಿಲ್ಲದೆ ನಂಗೆ ಬದುಕೋಕೆ ಸಾಧ್ಯವಿಲ್ಲಲ್ಲ. ಅಪ್ಪ, ನಿನ್ನನ್ನು ಅವರು 3 ಕಾಸಿಗೆ ಮಾರಿದ್ರು. ಆದ್ರೆ ನೀನು ಇನ್ನು ಅವ್ರ ಬಗ್ಗೆ ಚಿಂತೆ ಮಾಡ್ತಿದ್ಯಲ್ಲ. ಅದಕ್ಕೆ ಅವ್ರು ಏನೇ ಮಾಡ್ಲಿ, ಅವ್ರು ನನ್ನ ಮಕ್ಕಳು, ನನ್ನ ರಕ್ತ. ಅಪ್ಪ ತನ್ನ ಮಕ್ಕಳಿಗೋಸ್ಕರ ಏನೆಲ್ಲ ಮಾಡಲ್ಲ. ತನ್ನನ್ನು ತಾನು ಮಾರ್ಕೊಳ್ಳೋದು ಬಿಡಿ, ತನ್ನ ಜೀವ ಕೊಡಕ್ಕೂ ಸಿದ್ಧ. ಅಪ್ಪ, ಅವ್ರೀಗ ನಿಮ್ಮ ಅಪ್ಪ ಅಲ್ಲ, ನನ್ನ ಅಪ್ಪ. ಮನಸ್ವ ಇಚ್ಛೆಯಿಂದ ಪರ್ಚೇಸ್ ಮಾಡಿದ್ವಿ. ನೀವು ಬನ್ನಿ ಅಪ್ಪ. ಅಪ್ಪ 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 ನಾವಿನ್ನು ಯಾವ ಡಿಮಾಂಡ್ ಮಾಡಲ್ಲಪ್ಪ. ನಂಗೆ ಯಾವ ಸಿಗರೇಟ್ ಬೇಡಪ್ಪ. ಯಾವ ನೈಟ್ ಔಟ್ ಬೇಡಪ್ಪ. ಯಾವ ಗಾಡಿ ಐಫೋನ್ ಏನು ಕೇಳಲ್ಲಪ್ಪ. ನಮ್ಗೆ ನೀವು ಬೇಕಪ್ಪ. ಅಪ್ಪ ಜೊತೆಗಿರುವಾಗ ಅಪ್ಪನ ಬೆಲೆ ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಹೌದು, 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಹೆರದಿದ್ರು ಹೆಗಲ್ ಮೇಲೆ ಕೂರಿಸಿಕೊಂಡು ಜಗತ್ತಿನ ಪಾಠ ಹೇಳೋದನ್ನ ಮಾತ್ರ ಮರೆಯಲ್ಲ. ಆದ್ರೂ ಇವನನ್ನ ಹಿಟ್ಲರು, ಸ್ಟಾಲಿನ್ ಅಂತೀವಿ. ಗದರ್ತಾನೆ, ಬಡಿತಾನೆ ಅಂತ ಇವನು ವಿಲನ್ ಆಗಲ್ಲ.
ಪ್ರತಿಯೊಬ್ಬ ತಾಯಿ ಹಾಗೆನೂ ಇವನು ಗುರುವೇ. ಮರೆಯಲ್ಲಿದ್ದು ಕಣ್ಣೀರಾಗ್ತಾನೆ ಹೊರತು ಮಕ್ಕಳು ಕಣ್ಣೀರನ್ನ ಸಹಿಸಲ್ಲ. ಆದ್ರೂ ಇವನನ್ನ ಕಟುಕ ರಕ್ಕಸ ಅಂತೀವಿ. ಯಾವತ್ತೂ ಉಳಿಸಿದ ಬಟ್ಟೆ ಹಳೆ ಬನಿಯನ್ನಲ್ಲಿ ಇಡೀ ಜೀವನನೇ ಸಾಗಿಸ್ತಾನೆ. ಮನೆಯಲ್ಲಿ ಹಬ್ಬ ಸಡಗರ ಅಂತ ಬಂದಾಗ ತನ್ನ ಮಕ್ಕಳಿಗೆಲ್ಲರಿಗೂ ಹೊಸ ಬಟ್ಟೆ ತರ್ತಾನೆ. ಆದ್ರೂ ಅವನನ್ನ ಕಂಜೂಸು ಚುಕ್ಕ ಅಂತೀವಿ. ಒಟ್ಟಾರೆಯಾಗಿ ಹೇಳೋದಾದರೆ ಪದಗಳಿಗೆ ನಿಲುಕದ ಭಾವವೇ ಅಪ್ಪ. ಅಪ್ಪನೇ ನಮ್ಮ ಮೊದಲ ಗೆಳೆಯ, ಅಪ್ಪನೇ ನಮ್ಮ ಪ್ರೀತಿ ಒಡೆಯ, ಅಪ್ಪನೇ ನಮ್ಮ ಮೊದಲ ಗೆಳೆಯ, ಅಪ್ಪನೇ ನಮ್ಮ ಪ್ರೀತಿ ಒಡೆಯ. ಅಪ್ಪನಿಲ್ಲದ ಬದುಕ ನೆನೆಯಲು ಆಗದು ನಮ್ಮಿಂದಲೂ. ಅಪ್ಪನೆಂಬ ಬದುಕು ಕೊಟ್ಟ ನೈಜ ದೇವರ ಕಥೆಯಿದು. ಮಕ್ಕಳೇ